ಜಂಗಮರ ಮಗಳು ಲಿಂಗವಂತರ ಸಸಿಮುದ್ದು ತುಂಡು ಬ್ರಾಹ್ಮಣರ ಮಗಳಾಗಿ ತುಂಡು ಬ್ರಾಹ್ಮಣರೇ ಮಗಳಾಗಿ ಜನಿಸಿ ಭೂಲೋಕದ ಕಡೆಗೆ ಧರ್ಮವಿನ ಪಟ್ಟದೊಳಗೆ ಹಾಗಾದರೆ ಹೊತ್ತಿನಂಗೆ ಎದ್ದು ನಂಗೆ ಸ್ಥಾನಕ್ಕೆ ಹೊಟ್ಟಿದ್ದಾಳೆ, ಮುತ್ತಿನ ಚೀಟಿಗೆ ಹೊಟ್ಟಿದ್ದಾಳೆ. ಎಂತವಾಗಿ ಹೊಟ್ಟಿದ್ದಾಳೆಂದರೆ ತಾಳ ವಾದ್ಯ ತಮಟೆ ಮೇಳಗಳೊಂದಿಗೆ ತನ್ನ ಭಕ್ತರನ್ನು ಒಟ್ಟುಗೂಡಿಕೊಂಡು ಧ್ಯಾನವನ್ನು ಒಟ್ಟುಗೂಡಿಕೊಂಡು ಭೂಲೋಕದ ಕಡೆಗೆ ನಾಯಕಾರ ತಾಯಿ ಮಧುರಮ್ಮ ತಾಯಿ ಮಹೇಶ್ವರಮ್ಮ ತಾಯಿಯೋ ಗಂಗಮ್ಮ ತಾಯಿಯೋ ಹಾಗಾದರೆ ಅವತಾರವೆತ್ತಿ ಸೆಲುವಿಗೆ ಸೆಲುವಾಗಿ ಧಾನ್ಯಕ್ಕೆ ಧಾನ್ಯವಳಾಗಿ 336 ಕೋಟಿ ದೇವಾನು ದೇವತೆಗಳಿಗೆ ಇರವಳಾದಂತಹ ಮಾಯಕಾರ ತಾಯಿ ಹಾಗಾದರೆ ಮಧುರಮ್ಮನ ಗುಡಿಯಾಗಿ ಗಮ್ಮನದೇನು ಗಂಡು ಭೂತಾಳಿ ಗಜನಿಂಬ ಗಮನಿಗೆ ಇಂಡಿಗೋಳಿಗಳ ಅಡಿಯಲ್ಲಿ ಕೂತಿದ್ದಾಳೆ. ಹಾಗಾದರೆ ಆಲದ ಮರದ ಅಡಿಯಲ್ಲಿ ಕುಳಿತಿರುವ ಮಾಯಕಾರ ತಾಯಿ ಮಧುರಮ್ಮ ತಾಯಿಯು ಒಂದು ಕೈಯಲ್ಲಿ ಕಟ್ಟಿಡದು, ಒಂದು ಕೈ ಬಿಸಿಲ ಬಿಡದು, ಕಾಳು ಭಂಡಾರ ಮಡದಲ್ಲಿ ಕಟ್ಟಿ 6 ಕಂಡಗ ಭಂಡಾರ ಅಡಬಟ್ಟೆ ನಿಟ್ಟಿ 3 ಕಂಡಗ ಕುಂಕುಮ ಚಿಗಬಟ್ಟೆ ನಿಟ್ಟಿ ಅರಿಶಿನದ ಸೀರೆ ಒಟ್ಟಿ ಕೊಳಪಾದ ತಟ್ಟಿ ವಿಲೇಸೇದಿಯ ಕುದಿಯನ್ನು ಮಾಡಿ ತನ್ನ ಕಾಲಿ ಗೂಲಿ ಗೆಜ್ಜೆನ ಕಟ್ಟಿ ಭೂಲೋಕದ ಕಡೆಗೆ ಯಾವ ನಮ್ಮಯ್ಯ ಯಾವ ಕ್ಷೇತ್ರಕ್ಕೆ ಬರ್ತಲೆಯೇ ಕೆಳಗಿನ ಜೋಗನಲ್ಲಿಯ ಗ್ರಾಮಕ್ಕೆ ಸಕಲ ಭಕ್ತರು ನೋಡೋದಕ್ಕಾಗಿ ಅವತಾರವೆತ್ತಿ ಭೂಲೋಕದ ಕಡೆಗೆ ಆ ಕುದುರೆಯ ಮೇಲೆ ಕಲ್ಲು ಅಂತ ಬರ್ತಾಳೆ, ಜನ ಬರ್ತಾಳೆ. ತಾಯಿ ಮಧುರಮ್ಮ ತಾಯಿಯೋ ಎಂತವಾಗಿ ಬರ್ತೇನೆಂದರೆ ಮಕ್ಕಳಾದಂತಹ ಹಾಗಾದರೆ ಮಧುರಮ್ಮ ತಾಯಿಯ ಮಕ್ಕಳಾದಂತಹ ಸಿಂಹದ ಜೋಡಿಸಿದರೆ ಹಾಗಾದರೆ ಆದಿಕಾದಿ ಮಗನು ಆದಿಶಕ್ತಿ ಮಗನು ಆಸಾದಿ ಮಕ್ಕಳನ್ನು ಚಿನ್ನದ ಜೋಡಿಕೆ ಧರಿಸಿ ಚಿನ್ನದ ಜೋಡಿಕೆ ಧರಿಸಿ ಅಮ್ಮನನ್ನು ಮಗಳಿದ್ದೆ ಅಮ್ಮನನ್ನು ತೆಗೆದ ನಿನ್ನ ಮುದ್ದು ಮಕ್ಕಳಮ್ಮ ತಾಯೇ ಜಗನ್ಮಾತೆಯೋ ಹರಮಾನ ಪಡೆದರಿಗೆ ಹಾಗಾದರೆ ಮುಖದಿಂದ ಗ್ರಾಮಕ್ಕೆ ಆ ಪಟ್ಟಣಯ್ಯ ಎಂತವಾಗಿ
ತಾಯಿಯೋ ಬರ್ತಿಲೆಂದರೆ ಬಿಡದಲೆಗೆ ಆ ಜಗದೀಶ್ವರಿ ಜಗನ್ಮಾತೆ ಭಂಡಾರದ ವರದಿಯಾಗಿ ಹಾಗಾದರೆ ಪರಿಸರ ಕುಂಕುಮದ ಸೋಬದಿಯಾಗಿ ಸರ್ವರನ್ನು ಕಾಯುವುದಕ್ಕಾಗಿ ಅವತಾರವೆತ್ತಿ ಭೂಲೋಕದ ಕಡೆಗೆ ಹಾಗಾದರೆ ಚಿನ್ನದ ಕಲಶದೊಳಗೆ ಸಚ್ಚಿನ ಕುಡಿಯೊಳಗೆ ನೀಟಾಗಿ ಕಲಿಸಿದಳಯ್ಯ ಎಂತವಾಗಿ ಭೂಲೋಕದಲ್ಲಿ ಬರ್ತಾಳೆಂದರೆ ಆನಂದ ಪಾಪ ರೇ ಗೋಡಿ